ಶಾಸಕರನ್ನ ಕರೆದು ಪ್ರತಿಭಟನೆ ಮಾಡ್ತಾ ಇದೆ. ಅಲ್ಲಿಯ ಜಂತರ್ ಮಂತರ್ನಲ್ಲಿ ಡೆಲ್ಲಿ ಚಲೋ, ನಮಗೆ ನಮ್ಮ ಪಾಲು ಕೊಡಿ, ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಈ ನಡುವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ BJPಯವರು ಕೂಡ ಬರಬೇಕು, ಇದು ಪಕ್ಷ ಭೇದ ಮರೆತು ಮಾಡ್ತಾ ಇರುವಂಥ ಹೋರಾಟ ಅಂತ ಹೇಳಿದ್ದಾರೆ. ಇವರ ಹೋರಾಟಕ್ಕೆ ಪಕ್ಕದ ಕೇರಳದ ಪಿಣರಾಯಿ ವಿಜಯನ್, ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಅಲ್ಲಿಗೆ ಬರಲಿದ್ದಾರೆ, ಹೋರಾಟಕ್ಕೆ ಸಾಥ್ ಕೊಡಲಿದ್ದಾರೆ. ವಾ ಕಾಂಗ್ರೆಸ್ ಕೊಟ್ಟಂತ ಕರೆಗೆ ಪಕ್ಕದ ಎಡಪಕ್ಷಗಳು ಕೂಡ ಬಂತು. ಹೋರಾಟ ಬಹಳ ದೊಡ್ಡದಾಗತ್ತೆ. ಆದರೆ ಅದೇ ಪಕ್ಕದ ಕೇರಳದ ಕಾಂಗ್ರೆಸ್ ನಾಯಕರು ಬೇಡ, ನಾವು ಬರಲ್ಲ, ಪಿಣರಾಯಿ ವಿಜಯನ್ ಕರೆದಂಥವರನ್ನ ಬನ್ನಿ ಹೋರಾಟ ಮಾಡೋಣ, ಕರ್ನಾಟಕದ ನಿಮ್ಮ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಆಗ ಇವರು ಹೇಳ್ತಾ ಇದ್ದಾರೆ ನಾನು ಬರಲ್ಲ, ಹೋರಾಟವೇ ಬೇಡ, ನೀವು ಸುಮ್ಮನೆ ಹಣ ಪೋಲು ಮಾಡ್ತಾ ಇದ್ದೀರಿ. ಹಾಗಿದ್ದರೆ ಕಾಂಗ್ರೆಸ್ ಮಾಡ್ತಾ ಇರೋದೇನು? ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ಇಲ್ಲಿಯ ಕಾಂಗ್ರೆಸ್ಸಿಗರಿಗೆ ಹೋರಾಟ ಬೇಕು, ಪಕ್ಕದ ಕೇರಳದ ಕಾಂಗ್ರೆಸ್ಸಿಗರ ಹೋರಾಟ ಬೇಡ, ಅದ್ಯಾಕೆ? ಇದರ ಬಗ್ಗೆ ಶ್ರೀಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ತೆರಿಗೆ ಪಾಲು ಅನುದಾನದಲ್ಲಿ ಅನ್ಯಾಯ ಅಂತ ಇದೆ ಕೈಪಡೆ, ಆದರೆ ಕರ್ನಾಟಕಕ್ಕೊಂದು ನೀತಿ, ಕೇರಳಕ್ಕೊಂದು ನೀತಿ ಯಾಕೆ? ಅಯ್ಯಯ್ಯೋ ಅನ್ಯಾಯ ಅಂತಿದ್ದಾರೆ ಎಡಪಕ್ಷದ ಸರ್ಕಾರ ಇರುವಂತಹ ಅಲ್ಲಿಯ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಕೇಂದ್ರದ ವಿರುದ್ಧ ದನಿ ಎತ್ತೋಣ, ಬನ್ನಿ ಬನ್ನಿ ಅಂಥೇಳಿ ಎಡಪಕ್ಷದ ನಾಯಕರಾಗಿರುವಂತಹ ಕೇರಳ ಮುಖ್ಯಮಂತ್ರಿ ಆಗಿರುವಂತಹ ಪಿಣರಾಯಿ ವಿಜಯನ್ ಹೇಳ್ತಾ ಇದ್ದಾರಂತೆ. ಬನ್ನಿ ದೆಹಲಿಗೆ ಹೋಗೋಣ, ಸರ್ವಪಕ್ಷ ಸಭೆ ಕರೆದಂತೆ, ಬನ್ನಿ ಹೋಗೋಣ. ಇವರು ಸರ್ವಪಕ್ಷ ಸಭೆಗೂ ಬರಲಿಲ್ಲ, ಬನ್ನಿ ದೆಹಲಿಗೆ ಹೋಗೋಣ ಹೋರಾಟ ಮಾಡೋಣ ಅಂತಂದರೆ ಕೇರಳ ಕಾಂಗ್ರೆಸ್ನವರು ಉತ್ತರ ಕೇಳಿ ಪಿಣರಾಯಿ ವಿಜಯನ್ ಕಕ್ಕ ಬಿಕ್ಕಿ, ಹಣ ಅನಗತ್ಯವಾಗಿ ಪೋಲ್ ಮಾಡ್ತಾ ಇದ್ದೀರಿ, ನಾವು ಬರಲ್ಲ. ವಿಜಯನ್ ಸರ್ವಪಕ್ಷ ಸಭೆ ಕರೆದ್ರು, ಆಗಲೂ ಬರಲಿಲ್ಲ ಕೈಪಡೆ. ಕೇರಳದಲ್ಲಿ ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಆಯಿತು, ನಮಗೆ ದುಡ್ಡು ಸಿಗ್ತಾ ಇಲ್ಲ ಅಂತೇಳಿ ಕೇರಳ ತನ್ನ ವಿಧಾನಸಭೆಯಲ್ಲಿ ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ, ಆಗಲೂ ಕೂಡ ಗೈರು ಹಾಜರಾಗ್ಬಿಟ್ರು ಕೇರಳದ ಕಾಂಗ್ರೆಸ್ಸಿಗರು. ಫೆಬ್ರವರಿ 8ರಂದು ದೆಹಲಿಯಲ್ಲಿ ಪಿಣರಾಯಿ ವಿಜಯನ್ ಪ್ರತಿಭಟನೆ ಮಾಡೇ ಮಾಡ್ತಾರೆ. ಈ ಪ್ರತಿಭಟನೆಯನ್ನು ಕೂಡ ಬಹಿಷ್ಕಾರ ಮಾಡಿದೆ ಕೇರಳ ಕಾಂಗ್ರೆಸ್ ನಾಯಕರು. ಭಾಳ ಮಜಾ ಇದೆ. 8ನೇ ತಾರೀಕು ಅಲ್ಲಿ ಕಾಂಗ್ರೆಸ್ ಮತ್ತು ಕೇರಳದ ಎಡಪಕ್ಷದ ನಾಯಕರು ಕೂಡ ಪ್ರತಿಭಟನೆ ಮಾಡ್ತಾರೆ, ಆದರೆ ಕೇರಳ ಕಾಂಗ್ರೆಸ್ಸಿಗರಿಲ್ಲ. ಕೇರಳ ಕಾಂಗ್ರೆಸ್ಗೆ ತದ್ವಿರುದ್ಧ ದಿಕ್ಕಿನಲ್ಲಿದೆ ಕರ್ನಾಟಕ ಕಾಂಗ್ರೆಸ್. ಕೇರಳ ಕಾಂಗ್ರೆಸ್ಗೆ ತದ್ವಿರುದ್ಧ ದಿಕ್ಕಿನಲ್ಲಿದೆ ಕರ್ನಾಟಕ ಕಾಂಗ್ರೆಸ್. ಈ ನಡುವೆ ಮಾಗಡಿ ಎಮ್ ಎಲ್ ಎ ಬಾಲಕೃಷ್ಣ ಅವರು, ನೋಡ್ರಿ BJP ಎಂಪಿಗಳು ಶೋಪೀಸ್ಗಳು, ಗಂಡಸ್ತನ ಇಲ್ಲದವರು ಅಂತ ಬಾಲಕೃಷ್ಣ ಹೇಳ್ತಾ ಇದ್ರು. ಈಗ ಅವರದೇ ಪಕ್ಷದ ಕೇರಳದ ಕಾಂಗ್ರೆಸ್ಸಿಗರು ಬರ್ತಾ ಇಲ್ಲ, ಅವ್ರೇನಂತೆ ಈಗ BJPಯವರು ಬಂದಿಲ್ಲ, ಶೋಪೀಸ್ಗಳು, ಗಂಡಸ್ತನ ಇಲ್ಲದವರು ಅಂತ ಹೇಳ್ತಾ ಇದ್ರಲ್ಲ ಬಾಲಕೃಷ್ಣ. ಈಗ ಪ್ರತಿಭಟನೆಗೆ ಬನ್ನಿ, ನಿಮ್ಮ ಸಹಕಾರವೂ ಇರಲಿ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಆದರೆ ಕೇರಳ ಕಾಂಗ್ರೆಸ್ಸಿಗರು ಬರ್ತಾ ಇಲ್ಲ. ಏನು ಪಿಣರಾಯಿ ವಿಜಯನ್ ಏನು ಹೇಳ್ತಾ ಇದ್ದಾರೆ ಅದೇ ಥರ ಮನವಿ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಅಸಹಕಾರ, ಕರ್ನಾಟಕದಲ್ಲಿ ಸಹಕಾರ, ಇದೆಂಥ ನೀತಿ? ಇದರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಏನ್ರಿ ನಿಮ್ಮ ದ್ವಂದ್ವ ನೀತಿ ಅಂತ ಹೇಳಿದರು. ಸ್ವತಃ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಕುಮಾರಸ್ವಾಮಿಗಳೇ ನಮಸ್ಕಾರ. ನಮಸ್ತೆ ಜಯಪ್ರಕಾಶ್. ಸರಿ, ಇದು ಈ ಸಿದ್ದರಾಮಯ್ಯನವರು ಬನ್ನಿ, BJPಯವರು ಬನ್ನಿ, DCM ಹೇಳಿದ್ರು BJPಯವರು ಬನ್ನಿ, ಪಕ್ಷಾತೀತ ಹೋರಾಟ ನಾವು ರಾಜ್ಯಕ್ಕಾಗಿ ಮಾಡ್ತಾ ಇರೋದು, ಕೇರಳದ ಕಾಂಗ್ರೆಸ್ಗರು ಯಾಕೆ ಸರ್ ಬರ್ತಾ ಇಲ್ಲ? ಇದು ನೋಡಿ, ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದವರೇ ಪಿಣರಾಯಿ ರವಿ. ಹೌದು, ಅವರಿಂದ ಮೊದಲು ಶುರುವಾಗಿದ್ದು ಕೇರಳದಿಂದ. ಕರೆಕ್ಟ್. ಆಲ್ರೆಡಿ ಅವರು ಸುಪ್ರೀಂ ಕೋರ್ಟ್ ನಲ್ಲೂ ಒಂದು ಕೇಸ್ ಹಾಕಿದ್ದಾರೆ ಈ ವಿಷಯದಲ್ಲಿ, ತಾರತಮ್ಯದ ಬಗ್ಗೆ. ಹೌದು. ನಂತರ ಅವರು ಕಳೆದ 15 ದಿವಸಗಳ ಹಿಂದೆ ಕಾಂಗ್ರೆಸ್ನ ಅಪೋಸಿಷನ್ ಲೀಡರು ಉಪನಾಯಕರನ್ನ ಇಬ್ಬರನ್ನೂ ಕರೆದು ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ನಿಮ್ ಸಹಕಾರ ಬೇಕು ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ಇಲ್ಲ ನೀವು ಮಿಸ್ಮ್ಯಾನೇಜ್ಮೆಂಟು ಮತ್ತೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಅಂತ ಹೇಳಿ ದುಡ್ಡನ್ನ ವೇಸ್ಟ್ ಮಾಡಿದಿರಿ ಅಂತಕ್ಕಂಥ ಚಾರ್ಜ್ ಅವ್ರ ಮೇಲೆ ಮಾಡ್ತಾರೆ, ಕೇರಳ ಚೀಫ್ ಮಿನಿಸ್ಟರ್ ಮೇಲೆ, ಕಾಂಗ್ರೆಸ್ ನಾಯಕರು ಕೇರಳದಲ್ಲಿ. ಫೆಬ್ರವರಿ 2ನೇ ತಾರೀಕು ಅಸೆಂಬ್ಲಿನಲ್ಲಿ ಈ ಒಂದು ತಾರತಮ್ಯದಕ್ಕೆ ಒಂದು ಬಿಲ್ ಪಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿ. ಈಗ ಇದ್ರ ಪಾಲಿಸಿ ಬಗ್ಗೆ ಅವತ್ತು ಬಾಯ್ಕಾಟ್ ಮಾಡ್ತಾರೆ ಇವರು ಕಾಂಗ್ರೆಸ್ನವರು, ಅಸೆಂಬ್ಲಿಯಿಂದ ಬೆಂಬಲ ಕೊಡಲ್ಲ. ಹೌದು.
ಅವರಿಗೆ 8ನೇ ತಾರೀಕು ಇದೇ ರೀತಿ ನಮ್ಮ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹಾ ಇವತ್ತೇನೋ ಹೋಗಿದಾರೆ ನಾಳೆಗೆ ಹಾ ಪ್ರತಿಭಟನೆ ಅಂತ. ಹಾ JDS ನವರಿಗೆ ಅದೇನೋ ನೀವು ಹೇಳ್ತಾ ಇದ್ರಲ್ಲ ಈಗ, ಹೌದು. ಅಲ್ಲ ಸಾರಿ BJP ಅವರು ನಮ್ಗೆ ಹೇಳಿಲ್ಲ ಸದ್ಯ ಪುಣ್ಯಾತ್ ಬ್ರೋ, ಹಾ BJP ಅವ್ರ ಗಂಡಸ್ತನದ ಬಗ್ಗೆ ಎಲ್ಲ ಮಾತಾಡಿದಾರಲ್ಲ. ಹೌದು. ಈಗ ಇಲ್ಲಿ ಪ್ರಶ್ನೆ, ಇದು ರಾಜಕೀಯದ ಪ್ರತಿಭಟನೆನೋ ನಿಜಕ್ಕೂ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಡಿಸಿಷನ್ ಇದು? ಯಾಕೆಂದ್ರೆ ಹಾ ಇಲ್ಲಿ GST ಬಂದ ಮೇಲೆ ಅದ್ರ ಜೊತೆಗೆ ಈಗ ಫೈನಾನ್ಸ್ ಕಮಿಷನ್ ಈ ದೇಶದಲ್ಲಿ ಪ್ರಾರಂಭ ಆಗಿರೋದು ಮೊದಲನೇ ಫೈನಾನ್ಸ್ ಕಮಿಷನ್ 1951 ಅಲ್ಲಿ. ಹೌದು, ನೆಹರು ಕಾಲದಲ್ಲಿ. ಅದೆಲ್ಲ ಬಹಳ ದೊಡ್ಡ ಕಥೆ ಇದೆ, ಅವೆಲ್ಲ ಹೇಳಕ್ ಹೋಗಲ್ಲ ನಾನೀಗ. ಓಕೆ. ಇಲ್ಲಿ ಪ್ರಶ್ನೆ ಇವ್ರಿಗೆ ಏನ್ ಹೇಳ್ತಾ ಇದಾರೆ, ಡಿವಲ್ಯೂಷನ್ ಮನಿ ಇರ್ಬೋದು, ಗ್ರಾಂಟ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರಗಾಲದ್ದಕ್ಕಿರ್ಬೋದು, ಇದೆಲ್ಲ ಏನ್ ಹೇಳ್ತಾ ಇದ್ದಾರೆ. ಇದು ಇವರ ಚಾರ್ಜ್ ಏನಿದೆ. ಈಗ ಪಕ್ಕದ ಕೇರಳದಲ್ಲಿ ಅವರು ಇವ್ರ ರೀತಿನೇ ನಾಡಿದ್ದು ಪ್ರತಿಭಟನೆ ಇಟ್ಕೊಂಡವ್ರು ಇದೇ ಜಂತರ್ ಮಂತರ್ನಲ್ಲಿ. ಕರೆಕ್ಟ್. ನಾವು ಬರಲ್ಲ ಅಂತ ಹೇಳ್ತಾರೆ. ಹೌದು. ಅವ್ರು ರಿಕ್ವೆಸ್ಟ್ ಮಾಡಿದ್ರೆ. ಇಲ್ಲಿ ಇವರು ಇದೇ ಕಾಂಗ್ರೆಸ್ ನಾಯಕರು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಏನ್ ಮಾಡ್ತಾ ಇದ್ದಾರೆ. 200% ರಾಜಕೀಯ ಬಿಟ್ಟರೆ ಇವ್ರಿಗೆ ಬೇರೆ ಕೆಲಸ ಇಲ್ಲ. ಇವತ್ತು ಡೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇವ್ರ MLAಗಳು, ಮಂತ್ರಿಗಳು, ಇವರೆಲ್ಲ ಹೋದ್ರು. ಎಷ್ಟು ಕೋಟಿ ಖರ್ಚಾಗುತ್ತೆ ಈಗ? ಪೇಪರ್ ಅಡ್ವರ್ಟೈಸ್ಮೆಂಟ್ ಎಷ್ಟು ಕೋಟಿ ಖರ್ಚು ಮಾಡ್ತಾರೆ? ಈಗ ಕುಮಾರಸ್ವಾಮಿ ಅವರು, ನಾನೊಬ್ಬ ಲೇಮೆನ್ ತರ ಒಂದು ಪ್ರಶ್ನೆ ಕೇಳ್ತಾ ಇರೋದು. ನೀವು ಮುಖ್ಯಮಂತ್ರಿ ಕೆಲಸ ಮಾಡಿದಂತವ್ರು, ಈಗ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಹೋರಾಟ ಮಾಡ್ಲಿಕ್ಕೆ ಬರ್ತಾರೆ, ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾರೆ. ಆಗ ನೀವುಗಳೇನ್ ಮಾಡ್ತೀರಿ? ಅಧಿಕಾರದಲ್ಲಿದ್ದಾಗ ಆಯ್ತು, ಒಂದು 2 ತಿಂಗಳು ಅಥವಾ ಮುಂದಿನ ಬಜೆಟ್ನಲ್ಲಿ ನಾವು ಈ ಕಾರ್ಯಕ್ರಮ ಘೋಷಣೆ ಮಾಡ್ತೇವೆ, ನಿಮಗೆ ಸಂಬಳ ಜಾಸ್ತಿ ಮಾಡ್ತೇವೆ, ಅಥವಾ ಮಂತ್ರಿಗಳು ಕಳಿಸಿ ಭರವಸೆ ಕೊಡ್ತೀವಿ, ಸಾಧ್ಯವಾದ್ರೆ ಆಗತ್ತೆ. ಈಗ ಮನಸ್ಸು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಆಗತ್ತೆ ಅಂತ ನಾವು ಅನ್ಕೋತೀವಿ. ಹೋರಾಟ ಮಾಡಿದ್ರೆ, ಅವಕಾಶಗಳಿದ್ರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಆಗತ್ತಪ್ಪ ಅಂತೇಳಿ. ಈಗ ಇವರು ಹೋರಾಟ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಕಾಂಗ್ರೆಸ್ನವರು ದೆಹಲಿಯಲ್ಲಿ 15ನೇ ಹಣಕಾಸು ಆಯೋಗದ ತೀರ್ಮಾನವನ್ನ ತಿದ್ದುಪಡಿ ಮಾಡಿ ಹೆಚ್ಚು ದುಡ್ಡು ಕೊಡ್ಲಿಕ್ಕೆ ಈಗ ಆಗತ್ತಾ? ಸಾಧ್ಯ ಇಲ್ಲ. ನಿನ್ನೆ ಇದೇ ವಿಷಯವನ್ನ ಕಾಂಗ್ರೆಸ್ನ ಫ್ಲೋರ್ ಲೀಡರು ಪ್ರಶ್ನೆ ಮಾಡಿದಾಗ ಪಾರ್ಲಿಮೆಂಟ್ ನಲ್ಲಿ, ಈಗ ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರು ಅಲ್ಲೇ ನೆನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್. ಇದು ನನ್ನ ಕೈನಲ್ಲಿ ಏನಿಲ್ಲ, ಫೈನಾನ್ಸ್ ಕಮಿಷನ್ ಡೈರೆಕ್ಷನ್ ಕೊಡಬೇಕು, ಹೌದು, ನಾನೇನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಇದು 16th ಫೈನಾನ್ಸ್ ಕಮಿಷನ್ ಏನ್ ರಚನೆ ಆಗ್ತಿದೆ, ಅಲ್ಲಿ ನಾವು ಕೂತ್ಕೊಂಡು ಈಗ 14ನೇ ಫೈನಾನ್ಸ್ ಕಮಿಷನ್ ಇರಬಹುದು, 15ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಏನ್ ಕಡಿಮೆ ಆಯ್ತು ಅಲಾಟ್ಮೆಂಟ್, ಅದ್ ಯಾವ ರೀತಿ ನಮಗೆ ತಾರತಮ್ಯ ಆಯ್ತು, ಅನ್ಯಾಯ ಆಗಿದೆ, ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ಬೇಕು. ಅವ್ರು ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಿಗೆ ಬರ್ತಾರೆ. ಬಂದಾಗ ಅದ್ರ ಬಗ್ಗೆ ಹೇಳ್ಬೇಕಾಗ್ತದೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, 2018ರಲ್ಲಿ ನಾನ್ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿನೇ ಇದ್ದೆ. ಹೌದು. ಅವತ್ NK ಸಿಂಗ್ ಅವ್ರೇನು 15th ಫೈನಾನ್ಸ್ ಕಮಿಷನ್ ನ ಅಧ್ಯಕ್ಷರಿದ್ರು, ಆ ಟೀಮ್ ಮುಂದೆ ಪ್ರೆಸೆಂಟೇಶನ್ ನಾವೇ ಇಟ್ಟಿದ್ದೆವು, ಕೃಷ್ಣ ಬೈರೇಗೌಡರು ಬಂದಿದ್ರು. ಅವತ್ತು ನಮ್ಮ ಪ್ರೆಸೆಂಟೇಶನ್ ಎಲ್ಲ ಕೇಳದ ಮೇಲೆ ನಮ್ಮ ಅಧಿಕಾರಿಗಳು ಏನು ಎಫೆಕ್ಟಿವ್ ಆಗಿ ತಂದ್ರು, ಅದ್ರ ಜೊತೆಗೆ ನಮ್ಮ ಒಂದು ಗುಡ್ ವಿಲ್ ನಲ್ಲಿ ಈ 5,400 ಕೋಟಿ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು, ಕೊಡ್ಲಿಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ, ಅದು ನಮ್ಮ ಎಫರ್ಟೇ. 5,438 ಕೋಟಿ ಕೊಡ್ಲಿಕ್ಕೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಮೈತ್ರಿ ಸರ್ಕಾರದಲ್ಲಿ ಹೆಚ್ಚುವರಿಯಾಗಿ. ಆದ್ರೆ ನಂತರ ಅದು ಬೇರೆ ಬೇರೆ ಇದ್ರ ಕಾರಣ ಹೇಳೋದಿಲ್ಲ, ಈಗ ಯಾಕೆ ಆಗ್ಲಿಲ್ಲ ಅಂತ ಹೇಳಿ ಚರ್ಚೆ ನಾನು ಮಾಡಕ್ ಹೋಗಲ್ಲ. ಆದ್ರೆ ಇವ್ರಿಗೆ ಡಬಲ್ ಗೇಮ್ ಇದೆಯಲ್ಲ, ಅಲ್ಲಿ ಕೇರಳದಲ್ಲಿ ಆಗಿರೋ ಅನ್ಯಾಯಕ್ಕೆ ನಾವು ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ಅಲ್ಲಿ LDF ಸರ್ಕಾರದ ಮುಖ್ಯಸ್ಥರು ಇವ್ರನ್ನ ಕರೆದ್ರೆ ಎಲ್ಲದಕ್ಕೂ ರಿಜೆಕ್ಟ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಈಗ ಕುಮಾರಸ್ವಾಮಿ ಅವರೀಗ 16ನೇ ಫಿನಾನ್ಸ್ ಕಮಿಷನ್ ಏನು ಈಗ ಶುರುವಾಗಿದೆ ಮುಂದಕ್ಕೆ, ಅದರ ಮುಂದೆ ನಮ್ಮ ಕುಂದುಕೊರತೆಗಳನ್ನು ಹೇಳಿ ಸರಿ ಮಾಡಿಸ್ಕೊಂಡ್ರೆ 2026ರಿಂದ ಸರಿಯಾಗಿ ಬರ್ಬೋದಾ? ಅದು ಮಾಡ್ಬೇಕಾ? ಇಲ್ಲ, ಅದನ್ನು ಸಹ ಅವರು 30 ಎಲ್ಲ ಈ ರಾಜ್ಯಗಳೇನಿದಾವೆ ಎಲ್ಲಾ ರಾಜ್ಯದಲ್ಲಿ ಹೋಗಿ ಅವರಿಂದ ಅಹವಾಲುಗಳು ತಗೊಂಡು ಅವರ ಏನ್ ಪ್ರೆಸೆಂಟೇಶನ್ ಕೊಡ್ತಾರೆ, ನಂತರ ಏನೇನ್ ಮಾಡಬೇಕು ಅಂತಕ್ಕಂಥವ್ರ ಬಗ್ಗೆ ತೀರ್ಮಾನ ಅವ್ರು ತಗೋತಾರೆ. ಅದು ಅಟಾನಮಸ್ ಬಾಡಿ ಬ್ರದರ್. ಗೊತ್ತಾಯ್ತು. ಅಟಾನಮಸ್ ಬಾಡಿ, ಅಲ್ಲೇನು ಯಾರು ಇನ್ಫ್ಲೂಯೆನ್ಸ್ ಮಾಡಕ್ ಆಗಲ್ಲ. ಅಲ್ಲಿ ನಾವು ಎಫೆಕ್ಟಿವ್ ಆಗಿ ಆಕ್ಚುಲಿ ನಮ್ ಪ್ರೆಸೆಂಟೇಶನ್ ಇಡಬೇಕು. ಈಗ ಇಲ್ಲಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ನಾವ್ ಏನೋ ಸಂಘರ್ಷ ಮಾಡ್ತೀವಿ, ಏನೋ ನಾವು ತಂದ್ಬಿಡ್ತೀವಿ ಅಂತ ಇವರೇನು ಹೋಗಿದ್ದಾರೆ, ಇದು ವ್ಯರ್ಥ ಕಸರತ್ತಿದು. ಇದೆಲ್ಲ ಈ ಪ್ರೆಷರ್ ಟ್ಯಾಕ್ಟಿಕ್ಸ್ ಅವ್ರು ಒಪ್ಕೊಳ್ಳಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು ನಾವು ವಿಶ್ವಾಸ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು.
ಯಾವುದೇ ಪಕ್ಷಗಳಿರಲಿ. ಎಸ್ ಸರ್. ಈ ರೀತಿ ಮಾಡ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ರಾಜ್ಯಕ್ಕೆ ಇನ್ನೂ ಪೆಟ್ಟು ಬೀಳುತ್ತೆ. ಎಸ್ ಸರ್, ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಒಳ್ಳೆ ಇನ್ಪುಟ್ಸ್ ಕೊಟ್ರಿ, ಥ್ಯಾಂಕ್ ಯು ವೆರಿ ಮಚ್. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಇಷ್ಟೇ, ಈಗ ಕಾಂಗ್ರೆಸ್ ಮಾಡ್ತಾ ಇದೆಯಲ್ಲ, ಹಾಗಿದ್ರೆ ಕೇರಳ ಕಾಂಗ್ರೆಸ್ ಯಾಕೆ ಬರ್ತಾ ಇಲ್ಲ? ಪಾಪ ಪಿಣರಾಯಿ ವಿಜಯನ್ ಬರ್ತಾ ಇದ್ದಾರೆ, 8ನೇ ತಾರೀಕು ಮಾಡ್ತಾ ಇದ್ದಾರೆ ನಾಡಿದ್ದು, ಅವ್ರು ಬರಬೇಕಿತ್ತಲ್ಲ. ಹಾಗಿದ್ರೆ ನಿಮಗೆ ಇಲ್ಲಿ ದಕ್ಷಿಣ ರಾಜ್ಯಗಳಿಗೆ ಆಗ್ತಾ ಇದೆ ಅಂತ ಅನ್ಯಾಯ ಆಗ್ತಾ ಇದೆ ಅಂತೇಳಿ, ಹಾಗಿದ್ರೆ ಕೇರಳ ಕಾಂಗ್ರೆಸ್ಗೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಇಲ್ವಾ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅಂತೇಳಿ ಅವರ ಅಭಿಮತ, ಅವರ ಆಂಬೋಣ. ಬನ್ನಿ, ನಾಳೆಯ ಪ್ರೊಟೆಸ್ಟ್ ಯಾವ ರೀತಿ ಇರುತ್ತೆ? ಯಾವಾಗ ರಾಮ ಮಂದಿರ ನಿರ್ಮಾಣವಾಯಿತೋ ಮೋದಿ ನೇತೃತ್ವದ NDA ಕೈ ಮೇಲಾಯಿತು ಅನ್ನೋದು ಕಂಡು ಬರ್ತಾ ಇದೆ. ಮೋದಿಯವರೇ ನೇರವಾಗಿ ಹೇಳಿದರು, ಈ ಬಾರಿ 370 ನಾವು, 30-35 ಅವರು ತಗೋತಾರೆ, 400 ಪಾರ್, 400ಗಿಂತ ಜಾಸ್ತಿ ಅಂತ. ಕಾಂಗ್ರೆಸ್ ನಾಯಕರು ಮಂದಿರವನ್ನು ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ಯಾಕ್ರಿ ಕಂಪ್ಲೀಟ್ ಆಗಿಲ್ಲ, ಹೆಂಗೆ ಮಾಡಿದ್ರಿ, ಅವರ ಸ್ವತ್ತ, ರಾಮ ಅವರ ಸ್ವತ್ತ, ಹಿಂಗೆಲ್ಲ ಟೀಕೆ ಟಿಪ್ಪಣಿ ಮಾಡಿದರು. ಆದರೆ ಯಾವುದೇ ರೀತಿ ಲಾಭ ಆಗಲಿಲ್ಲ. ಇದೀಗ ಕೈಪಡೆ ಅಸಲಿ ಹೋರಾಟ ಶುರು ಮಾಡಿದ್ದಾರೆ. ಬಹಳ ದಿನಗಳ ನಂತರ ಗ್ರೌಂಡ್ಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅನ್ಯಾಯದ ವಿರುದ್ಧ ದನಿ ಎತ್ತುತ್ತಾ ಇದ್ದಾರೆ. ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದ ನಾಯಕರು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡುವುದು ಕಾಮನ್, ಕೆಲವೊಮ್ಮೆ ವಿವಿಧ ಜಿಲ್ಲೆಗಳಲ್ಲಿ ಹೋರಾಡುವುದು ಕಾಮನ್. ದೆಹಲಿಯಲ್ಲಿ ಪ್ರತಿಭಟಿಸೋದು ತೀರ ವಿರಳ. ಕೆಲವೊಮ್ಮೆ ರಾಜ್ಯದ ಸಂಸದರು ಪ್ರತಿಭಟಿಸಿದ್ರು. ಆದರೆ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ರಾಜ್ಯದ ಸಿಎಂ, ಎಲ್ಲ ಸಚಿವರು, ಶಾಸಕರು ಸೇರಿ ಪ್ರತಿಭಟನೆ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಡಿಸಿಎಂ DK ಶಿವಕುಮಾರ್ ನೇರವಾಗಿ ಜಂತರ್ ಮಂತರ್ಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ದೇಶದ ಜನಗಳನ್ನೆಲ್ಲ ಮೂರ್ಖರು ಮಾಡಿದ ರೀತಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಮೂರ್ಖರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಆಗೋದಿಲ್ಲ. ಈ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ, ಪ್ರತಿಭಟನೆ ಮೂಲಕ ಸಂದೇಶವನ್ನು ಕೊಡ್ತೇವೆ. ಪ್ರತಿಭಟನೆ ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಅವ್ರ ಗಮನಕ್ಕೆ ತರಬೇಕಾದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಜವಾಬ್ದಾರಿ ಮತ್ತು ಹಕ್ಕು. ರಾಜ್ಯದ ಲೋಕಸಭಾ ಸದಸ್ಯರು ಬಾಯಿ ತೆಗಿತಾ ಇಲ್ಲ, ಆದ್ದರಿಂದ ನಾವೇ ಬಂದು ಮಾಡಬೇಕಾಗುತ್ತೆ. ನಾಳೆಯ ಪ್ರತಿಭಟನೆ ಸುತ್ತ ಕಾಂಗ್ರೆಸ್ ಬಿಜೆಪಿ ನಾಯಕರು ಕಿತ್ತಾಡ್ತಿದ್ದಾರೆ. ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಈಗ BJP ಸಂಸದರಿಗೆ ಕೇಳೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದ ಹತ್ರ. ಇಲ್ಲ, ನಮ್ಮ ರಾಜ್ಯಕ್ಕೆ ಕೊಡೋ ಅನುದಾನ ಕೊಡಿ ಅಂತ ಕೇಳೋ ಯೋಗ್ಯತೆ ಅವ್ರಿಗೆ ಹೆಂಗೂ ಇಲ್ಲ. ನಾವು ಹೋಗಿ ಕೇಳ್ತಾ ಇದ್ದೀವಿ. ಇವಾಗ ದಯವಿಟ್ಟು ಅವ್ರು ಸೈಲೆಂಟಾಗಿದ್ದರೂ ಸಾಕು, ನಮ್ಮ ಹೋರಾಟ ನಾವು ಮಾಡ್ತೀವಿ. ಈಗ ಅವರು ಇದನ್ನು ಸುಮ್ಮನೆ ವಿನಾಕಾರಣ ಟೀಕಿಸಿದ್ರೆ ಬೇಜಾರಾಗುತ್ತೆ. ಸೊ ನಮ್ಮೆಲ್ಲ ಸಂಸದರು ಈ ವಿಚಾರದಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಅಂತ ಬಯಸಿದ್ದೀವಿ. ಅದರ ಬಗ್ಗೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮತ್ತು 15ನೇ ಹಣಕಾಸಿನ ಯೋಜನೆಯಲ್ಲಿ ಮತ್ತು ಇನ್ನಿತರೆ ಆರ್ಥಿಕ ಇದನ್ನು ಸಹಕಾರವನ್ನು ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಒಟ್ಟಾರೆ 1,82,000 ಕೋಟಿ ನಮಗೆ ಹಣ ಬರಬೇಕಾದನ್ನು ನಿಲ್ಲಿಸಿದ್ದಾರೆ. 14 ಬಜೆಟ್ ಮಂಡಿಸಿರುವಂತಹ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾದಂಥ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಆಯಿತು, 2019ಕ್ಕೆ ಬರೋಣ. 19ರಲ್ಲಿ 2ನೇದು ಬಂತು. ಆಗ ನೀವು JDS ಸೇರಿ ಸರ್ಕಾರ ಮಾಡಿದ್ರಿ. ಆವಾಗ ಮೆಂಬರ್ಸ್ ಇದ್ದವರು ಯಾರು? C. ನಾರಾಯಣ ಸ್ವಾಮಿ ಅವರಿದ್ದರು, YV ಗೋರ್ಪಡೆ ಅವರಿದ್ದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, CEO ಗಳು, ಇವ್ರನ್ನೆಲ್ಲರೂ ಇದ್ದರು. ಆವಾಗ ಫೈನಾನ್ಸ್ ಕಮಿಷನಲ್ಲಿ ನಿಮ್ಮ ಅಭಿಪ್ರಾಯನೂ ಪಡ್ಕೊಂಡಿದ್ದಾರೆ. ಆವಾಗ ಯಾವುದೂ ಇಲ್ಲದೆ ತಕರಾರು ಇವಾಗ ಹೆಂಗೆ ಸರ್ ಬಂತು? ಆಯಿತು, ಕೇಂದ್ರ ಸರ್ಕಾರ ದುಡ್ಡು ತೊಗೊಂಡು ಎಲ್ಲಿಗೆ ಹೋಗುತ್ತೆ ಸರ್? ಇವತ್ತು ಬೆಂಗಳೂರು ಮೈಸೂರು ಹೈವೇ ನೀವೇ ಓಡಾಡ್ತಿರಲ್ಲ ಸರ್ ಸಿದ್ದರಾಮಯ್ಯನವರೇ, 10,311 ಕೋಟಿ ರೂಪಾಯಿ ಟೋಟಲ್ ಆಯಿತು ಈಗ ಕಾಸ್ಟ್ ವೇರಿಯೇಷನ್ ಆಗಿ. ಆ ದುಡ್ಡನ್ನು ಕೇಂದ್ರ ಸರ್ಕಾರ ತಾನು ಕಲೆಕ್ಟ್ ಮಾಡಿರೋ ಟ್ಯಾಕ್ಸಲ್ಲಿ ಅಲ್ವಾ ಕೊಡ್ತಾ ಇರೋದು? ನೀವೇನು 5 ರೂಪಾಯಿ ಕೊಟ್ಟಿದ್ದೀರಾ? 5 ಪೈಸಾ ಕೊಟ್ಟಿದ್ದೀರಾ? ಇಲ್ಲ ಅಲ್ವಾ? ವೆರಿ ಸಿಂಪಲ್. ಇವತ್ತು ನಾನು ಬಸವರಾಜ ಬೊಮ್ಮಾಯಿ ಅವರನ್ನ ಮಾತಾಡಿದ ಎಲ್ಲರನ್ನೂ ಮಾತಾಡಿಸಿದೆ. 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗ ಕೆಲವು ಬದಲಾವಣೆಗಳಾಗಿದೆ.